ದೆಹಲಿಯ ಸಂಸತ್ ಆವರಣದಲ್ಲಿ ಕಾಂಗ್ರೆಸ್ ಬಿಜೆಪಿಯ ಹೈ ಡ್ರಾಮಾ ಆಗ್ತಾ ಇದೆ. ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಇನ್ನು ಅಂಬೇಡ್ಕರ್ಗೆ ಅಪಮಾನ ಆಗಿದೆ ಅಂತ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಅಂಬೇಡ್ಕರ್ ಅವರ ಫೋಟೋವನ್ನ ಹಿಡಿದು ಸಂಸತ್ತಿನ ಆವರಣದಲ್ಲಿ ದ್ವಾರದಲ್ಲೇ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅತ್ತ ಬಿಜೆಪಿಯಿಂದಲೂ ಕೌಂಟರ್ ಪ್ರೊಟೆಸ್ಟ್ ನಡೀತಾ ಇದೆ. ಈ ವೇಳೆ ಸಂಸತ್ ಆವರಣದಲ್ಲಿ ತಳ್ಳಾಟ ನೂಕಾಟ ನಡೆದಿದೆ. ಸಂಸತ್ತು ಮೆಟ್ಟಿಲಲ್ಲಿ ಕುಸಿದು ಬಿದ್ದಿದ್ದಾರೆ ಬಿಜೆಪಿಯ ಸಂಸದ ಪ್ರತಾಪ್ ಚಂದ್ರ ಸಾರಂಗಿ ಅವರ ತಲೆಗೆ ಗಾಯ ಆಗಿದೆ. ರಾಹುಲ್ ಗಾಂಧಿಯೇ ನನ್ನನ್ನ ತಳ್ಳಿದ್ರು ಅಂತ ಬಿಜೆಪಿ ಸಂಸದ ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಇದಕ್ಕೆ ರಾಹುಲ್ ಗಾಂಧಿ ಅವರು ನಾನೇನು ತಳ್ಳಿಲ್ಲ, ಅವರೇ ಬಿದ್ದಿದ್ದು ಅಂತ ಹೇಳ್ತಿದ್ದಾರೆ. ಆ ಸಂಸದರೇ ಬಂದು ನನ್ನ ಮೇಲೆ ಬಿದ್ರು ಅಂತ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ. ಇನ್ನು ಅವರು ಆಕಸ್ಮಿಕವಾಗಿ ಬಿದ್ದಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಸಂಸತ್ ಆವರಣದಲ್ಲಿ ಕಾಂಗ್ರೆಸ್ ಬಿಜೆಪಿಯ ಹೈ ಡ್ರಾಮಾ ಜೋರಾಗಿದೆ. ಬಿಜೆಪಿಯ ಸಂಸದ ಪ್ರತಾಪ್ ಸಾರಂಗಿಗೆ ಗಾಯಗಳಾಗಿದ್ದು ರಾಹುಲ್ ಗಾಂಧಿಯೇ ನನ್ನನ್ನ ತಳ್ಳಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಇವೆಲ್ಲ ಪ್ರೊಟೆಸ್ಟ್ಗೂ ಕಾರಣ ಅಮಿತ್ ಶಾ ಅವರು ಕೊಟ್ಟಿರುವಂತ ಹೇಳಿಕೆ. ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಅವರು ಮಾಡಿರುವಂತಹ ಮಾತು ಸರಿ ಇಲ್ಲ ಅನ್ನುವಂತಾಗಿ ಅದನ್ನ ವಿರೋಧಿಸಿ ಕಾಂಗ್ರೆಸ್ ಅಂಬೇಡ್ಕರ್ ಅವರ ಫೋಟೋವನ್ನ ಹಿಡಿದು ಸಂಸತ್ತಿನ ದ್ವಾರದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇದೇ ಹೊತ್ತಲ್ಲೇ ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ಹೈ ಡ್ರಾಮಾ ನಡೆದಿದೆ. ಅಂಬೇಡ್ಕರ್ ಅವರ ಫೋಟೋವನ್ನ ಹಿಡಿದು ಸಂಸತ್ ದ್ವಾರದಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅತ್ತ ಬಿಜೆಪಿಯಿಂದಲೂ ಕೂಡ ಕೌಂಟರ್ ಪ್ರೊಟೆಸ್ಟ್ ನಡೆದಿದೆ. ಇದೇ ಹೊತ್ತಲ್ಲಿ ಸಂಸತ್ ಆವರಣದಲ್ಲಿ ನುಗ್ಗಲಾಗಿದೆ, ನೂಕಾಟಗಳಾಗಿದೆ. ಆಗ ಸಂಸತ್ ಮೆಟ್ಟಿಲಲ್ಲಿ ಕುಸಿದು ಬಿದ್ದಿದ್ದಾರೆ ಬಿಜೆಪಿಯ ಸಂಸದರಾಗಿರುವಂತಹ ಪ್ರತಾಪ್ ಚಂದ್ರ ಸಾರಂಗಿ ಅವರ ತಲೆಗೆ ಗಾಯ ಆಗಿದೆ. ಇನ್ನು ಅವರು ರಾಹುಲ್ ಗಾಂಧಿಯೇ ನನ್ನನ್ನ ತಳ್ಳಿದ್ರು ಅಂತ ಹೇಳಿದ್ದಾರೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ನಾನೇನು ತಳ್ಳಿಲ್ಲ, ಅವರೇ ಬಿದ್ದಿದ್ದು, ಸಂಸದರೇ ಬಂದು ನನ್ನ ಮೇಲೆ ಬಿದ್ದಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಒಟ್ಟಲ್ಲಿ ಸಂಸತ್ ಆವರಣದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಹೈ ಡ್ರಾಮಾ ನಡೀತಾ ಇದೆ. ಸಂಸತ್ ಕಲಾಪದ ಹೊತ್ತಿನಲ್ಲಿ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. ಇದೇ ವಿಚಾರವನ್ನ ಬ್ರಹ್ಮಾಸ್ತ್ರವಾಗಿಸಿಕೊಂಡಿರುವಂತಹ ಕಾಂಗ್ರೆಸ್ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಅಮಿತ್ ಶಾ ಅವರ ವಿರುದ್ಧವಾಗಿ. ಇದೇ ಹೊತ್ತಿನಲ್ಲಿ ಅಮಿತ್ ಶಾ ಅವರ ರಾಜೀನಾಮೆಗೂ ಕೂಡ ಆಗ್ರಹಿಸಿದೆ. ಅವರ ರಾಜೀನಾಮೆಗೆ ಆಗ್ರಹಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇದೇ ಹೊತ್ತಿನಲ್ಲಿ ದೆಹಲಿಯ ಸಂಸತ್ ಆವರಣದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಹೈ ಡ್ರಾಮಾ ಆಗಿರುವಂತದ್ದು. ಒಂದು ಕಡೆಯಲ್ಲಿ ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡ್ತಾ ಇದ್ರೆ ಇದಕ್ಕೆ ಕೌಂಟರ್ ಆಗಿ ಬಿಜೆಪಿಯು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇತ್ತು. ಇದೇ ಹೊತ್ತಿನಲ್ಲಿ ನೂಕಾಟಗಳಾಯ್ತು. ಆಗ ಬಿಜೆಪಿಯ ಸಂಸದರಾಗಿರುವಂತಹ ಪ್ರತಾಪ್ ಚಂದ್ರ ಸಾರಂಗಿ ತಲೆಗೆ ಗಾಯ ಆಗಿದೆ. ಇನ್ನು ಗಾಯ ಆಗ್ತಿದ್ದಂತೆ ರಾಹುಲ್ ಗಾಂಧಿ ಅವರು ನನ್ನನ್ನ ತಳ್ಳಿದ್ದಾರೆ ಅಂತಹ ಬಿಜೆಪಿಯ ಸಂಸದ ಆರೋಪವನ್ನ ಮಾಡ್ತಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಇಲ್ವೇ ಇಲ್ಲ, ನಾನು ತಳ್ಳಿಲ್ಲ, ಅವರೇ ನನ್ನ ಮೇಲೆ ಬಿದ್ದಿದ್ದು ಅನ್ನೋದಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಸಂಸತ್ ಆವರಣದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಹೈ ಡ್ರಾಮಾವೇ ನಡೀತಾ ಇದೆ. आपको सर्व नहीं आती है क्या राहुल? क्या सर्व नहीं आती है? क्या सर्व नहीं आती है? गुंडागर्दी करते हो, बूढ़े को गिरा दिया जाता है. इतना कौन सा गुंडागर्दी करते हो? This is not the way. Let him sit inside. ओ राहुल गांधी, हम खड़े थे साइड में, राहुल गांधी एक एमपी को धक्का लगा जो मेरे ऊपर गिर गया और मैं नीचे गिर पड़ा. ये मेरा इंजरी हो गया.